ಹಾಯ್ ಫ್ರೆಂಡ್ಸ್, ಮಳೆಗಾಲ ಬಂತೆಂದರೆ ಸಾಕು ಸೊಳ್ಳೆಗಳ ಕಾಟ ಶುರುವಾಗುತ್ತದೆ. ಹೌದು, ಅನೇಕ ಮಂದಿ ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೆಮಿಕಲ್ ಔಷಧಗಳನ್ನು ಬಳಸುತ್ತಾರೆ. ಆದರೆ ಈ ಔಷಧಗಳು ಹೆಚ್ಚಾಗಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸೊಳ್ಳೆಗಳನ್ನು ಮನೆಯಿಂದ ಸುಲಭವಾಗಿ ಓಡಿಸುವಂತಹ ನೈಸರ್ಗಿಕ ಮನೆಮದ್ದುಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲನೇದಾಗಿ ಬೆಳ್ಳುಳ್ಳಿ. ಸೊಳ್ಳೆಗಳನ್ನು ಓಡಿಸಲು ಬೆಳ್ಳುಳ್ಳಿಯನ್ನು ಬಳಸಬಹುದು. ಬೆಳ್ಳುಳ್ಳಿಯ ವಾಸನೆಯು ಸೊಳ್ಳೆಗಳನ್ನು ನಿಮ್ಮಿಂದ ದೂರವಿಡುತ್ತದೆ. ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಲು ಬೆಳ್ಳುಳ್ಳಿಯನ್ನು ಕತ್ತರಿಸಿ ನಂತರ ಒಂದು ಬಾಟಲಿಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿ ಈ ನೀರನ್ನು ಮಿಶ್ರಣ ಮಾಡಿ ಈಗ ಮನೆಯ ಸುತ್ತ ಮೂಲೆಗಳಲ್ಲಿರುವಲ್ಲಿ ಚಿಮುಕಿಸಿ. ಹೀಗೆ ಮಾಡುವುದರಿಂದ ಸೊಳ್ಳೆಗಳ ಕಾಟ ಇರುವುದಿಲ್ಲ. ಇನ್ನು ಎರಡನೇದಾಗಿ ಕರ್ಪೂರ. ನೀವು ಕರ್ಪೂರವನ್ನು ಬಳಸಿ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಬಹುದು. ಇದಕ್ಕಾಗಿ ಮನೆಯ ಬಾಗಿಲು ಮುಚ್ಚಿ ಕರ್ಪೂರವನ್ನು ಹಚ್ಚಬೇಕು. ಕರ್ಪೂರವನ್ನು ಬೆಳಗಿದ ಅರ್ಧ ಗಂಟೆಯ ನಂತರ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆಯಿರಿ. ಕರ್ಪೂರದ ವಾಸನೆ ಸೊಳ್ಳೆಗಳಿಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಕರ್ಪೂರವು ಸೊಳ್ಳೆಗಳನ್ನು ಸುಲಭವಾಗಿ ಹೊರಹೋಗುವಂತೆ ಮಾಡುತ್ತದೆ. ಇನ್ನು ಬೇವಿನ ಎಣ್ಣೆ. ಈ ಒಂದು ಸರಳ ಉಪಾಯದಿಂದ ನೀವು ಸೊಳ್ಳೆಗಳನ್ನು ಸಹ ಓಡಿಸಬಹುದು. ಇದಕ್ಕಾಗಿ ಬೇವಿನ ಎಣ್ಣೆಯನ್ನು ಚರ್ಮಕ್ಕೆ ಹಚ್ಚಬೇಕು. ನೀವು ಇದನ್ನು ನೇರವಾಗಿ ಹಚ್ಚಲು ಸಾಧ್ಯವಾಗದಿದ್ದಲ್ಲಿ ಅದನ್ನು ನೀರಿನಲ್ಲಿ ಬೆರೆಸಿ ನಿಮ್ಮ ಕೈಕಾಲುಗಳಿಗೆ ಹಚ್ಚಿಕೊಳ್ಳಿ. ಏಕೆಂದರೆ ಬೇವಿನ ಎಣ್ಣೆಗೆ ಸೊಳ್ಳೆಗಳಿಗೆ ಹಿಮ್ಮೆಟ್ಟಿಸುವ ಸಾಮರ್ಥ್ಯವಿದೆ. ಇನ್ನು ನಿಂಬೆ ಲವಂಗ ಟ್ರಿಕ್. ನೀವು ಒಂದು ಸರಳವಾದ ಮೂಲಕ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಬಹುದು. ನೀವೇನು ಮಾಡಬೇಕಂದ್ರೆ ನಿಂಬೆಯನ್ನು ಆದಷ್ಟು ಕತ್ತರಿಸಿ ಈಗ ಲವಂಗವನ್ನು ಪುಡಿ ಮಾಡಿ ನಂತರ ನಿಂಬೆಯಲ್ಲಿ ಲವಂಗದ ಪುಡಿಯನ್ನು ಸೇರಿಸಿ ಮನೆಯ ಮೂಲೆಯಲ್ಲಿ ಇರಿಸಿ. ಇದಕ್ಕಾಗಿ ನೀವು ಒಂದು ನಿಂಬೆ ಹಣ್ಣನ್ನು ಬಳಸಬೇಕು. ಈ ಒಂದು ವಿಧಾನವನ್ನು ಅನುಸರಿಸುವುದರ ಮೂಲಕ ಸಹ ಸೊಳ್ಳೆಯನ್ನು ನೀವು ಓಡಿಸಬಹುದು. ಇನ್ನು ತುಳಸಿ ಎಲೆ. ತುಳಸಿ ಎಲೆಗಳನ್ನು ಸೊಳ್ಳೆಗಳಿಂದ ಸುಲಭವಾಗಿ ಓಡಿಸಬಹುದು. ಇದಕ್ಕಾಗಿ ನೀವು ತುಳಸಿ ಎಲೆಗಳನ್ನು ನುಣ್ಣಗೆ ಅರೆದು ಜ್ಯೂಸ್ ಮಾಡಿ ಈ ಒಂದು ರಸವನ್ನು ಸ್ಪ್ರೇ ಬಾಟಲಿಗೆ ಸುರಿದು ನಂತರ ಇದನ್ನು ಮನೆಯ ಮೂಲೆಯಲ್ಲಿ ಸಿಂಪಡಿಸಿ. ತುಳಸಿಯ ವಾಸನೆ ತಡೆಯಲಾರದ ಸೊಳ್ಳೆಗಳು ಓಡಿ ಹೋಗುತ್ತವೆ. ಇನ್ನು ಪುದೀನ ಎಲೆ. ನಿಮ್ಮ ಚರ್ಮಕ್ಕೆ ಬೇವಿನ ಎಣ್ಣೆಯನ್ನು ಬಳಸಲು ನೀವು ಬಯಸದಿದ್ದರೆ ಕೆಲವು ಹನಿ ಪುದೀನ ಎಣ್ಣೆಯನ್ನು ನೀರಿನಲ್ಲಿ ಬೆರೆಸಿ ನಿಮ್ಮ ಚರ್ಮಕ್ಕೆ ಸಿಂಪಡಿಸಿ. ಇದು ಕೂಡ ಸೊಳ್ಳೆಗಳನ್ನು ನಿಮ್ಮಿಂದ ದೂರವಿಡುತ್ತದೆ. ಇವುಗಳಲ್ಲಿ ಯಾವುದಾದರೂ ಒಂದು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಸೊಳ್ಳೆಗಳನ್ನು ನೀವು ಈಸಿಯಾಗಿ ಓಡಿಸಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದೆ ಎಂದು ಬಯಸುತ್ತೇನೆ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.